ಅಂತರಸ್ನಳ್ಳಿ ಮಾರ್ಕೆಟ್ ಬಳಿ ಅಸ್ವಚ್ಛತೆ ತಾಂಡವ. ಸರ್ವಿಸ್ ರಸ್ತೆ ತುಂಬಾ ರಾಶಿ ರಾಶಿ ಕಸ. ಸುಂಕ ಕಟ್ಟಿಸಿಕೊಂಡ್ರು ಕಸ ಎತ್ತದ ಪಾಲಿಕೆ ಸಿಬ್ಬಂದಿ. ಸ್ಮಾರ್ಟ್ ಸಿಟಿ, ಗ್ರೇಟರ್ ಸಿಟಿ ಅಂತ ನಮ್ಮ ತುಮಕೂರು ಸಿಟಿ ಸ್ವಚ್ಛತೆಯಲ್ಲಿ ತೀರಾ ಹಿಂದುಳಿದಿದೆ. ಕಸದ ರಾಶಿ ಬಿದ್ದಿದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ತುಮಕೂರು ನಗರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದ್ದು, ಕಸದ ಸಮಸ್ಯೆಗೆ ಕುಖ್ಯಾತಿಯನ್ನ ನಮ್ಮ ತುಮಕೂರು ಪಡೆದುಕೊಂಡಿದೆ. ಹೌದು, ತುಮಕೂರಿನ ಅತಿದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸ್ನಳ್ಳಿ ಬಳಿ ಇದೆ. ನಿತ್ಯ ಈ ಮಾರುಕಟ್ಟೆಗೆ ಸಾವಿರಾರು ರೈತರು ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡಲು ಬರ್ತಾರೆ. ಅಲ್ಲದೆ ತರಕಾರಿ, ಹೂ, ಹಣ್ಣು, ತರಕಾರಿ ಖರೀದಿಗೆ ಸಾವಿರಾರು ಮಂದಿ ಜನರು ಬರ್ತಾರೆ. ಇಂತಹ ದೊಡ್ಡ ಮಾರುಕಟ್ಟೆಯಲ್ಲಿ ಕಸದ ನಿರ್ವಹಣೆಯೇ ದೊಡ್ಡ ಸಮಸ್ಯೆಯಾಗಿದೆ. ಮಾರುಕಟ್ಟೆಯಲ್ಲಿ ವೇಸ್ಟ್ ಆದ ತರಕಾರಿ ತ್ಯಾಜ್ಯವನ್ನ ಮಾರುಕಟ್ಟೆ ಹೊರಭಾಗದ ಸರ್ವಿಸ್ ರಸ್ತೆಗೆ ತಂದು ಸುರಿತಾರೆ. ಆದರೆ ಕಸವನ್ನ ಎತ್ಕೊಂಡು ಹೋಗುವ ಕೆಲಸ ಮಾತ್ರ ಪಾಲಿಕೆ ಮಾಡ್ತಾ ಇಲ್ಲ. ಇದರಿಂದ ಕಸ ಕೊಳಿತು ಗಬ್ಬು ನಾರ್ತಾ ಇದ್ದು ಜನರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅಂತರಸ್ನಳ್ಳಿ ಮಾರುಕಟ್ಟೆಯಲ್ಲಿ ಕಸ ನಿರ್ವಹಣೆ ಮಾಡಲು ಯಾವುದೇ ಜಾಗವಿಲ್ಲ. ಹೀಗಾಗಿ ವ್ಯಾಪಾರಸ್ಥರು ಮಾರುಕಟ್ಟೆ ಸರ್ವಿಸ್ ರಸ್ತೆ ಬಳಿ ತಂದು ಸುರಿತಾರೆ. ಪಾಲಿಕೆಯವರು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರ್ತಾರೆ. ಆದರೆ ಇಲ್ಲಿರೋ ಕಸವನ್ನ ಎತ್ತುವ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ನಾಯಿ, ಹಂದಿ, ಬಿಡಾಡಿ ದನಗಳ ಕಾಟ ಹೆಚ್ಚಾಗಿದೆ. ಜೊತೆಗೆ ಸುಮಾರು ದಿನಗಳಿಂದ ಕಸ ಅಲ್ಲಿಯೇ ಬಿದ್ದಿರೋದ್ರಿಂದ ಕಸ ಕುಳಿತು ಗಬ್ಬು ನಾರ್ತಾ ಇದೆ. ಪಾಲಿಕೆ ಅಧಿಕಾರಿಗಳು ಸುಂಕವನ್ನ ಮಾತ್ರ ಕಟ್ಟಿಸಿಕೊಳ್ತಾರೆ. ಆದರೆ ಕಸ ನಿರ್ವಹಣೆ ಮಾತ್ರ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ನಾವೀಗ ತುಮಕೂರಿನ ಅತಿ ದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವಂಥದ್ದು ಅಂತರಸ್ನಳ್ಳಿ ಮಾರ್ಕೆಟ್ ಅಂತದ್ದು. ಅಂತರಸ್ನಳ್ಳಿ ಮಾರ್ಕೆಟ್ ಏನಿದೆ ಅದರ ಪಕ್ಕದಲ್ಲಿರುವಂತಹ ಸರ್ವಿಸ್ ರೋಡ್ನಲ್ಲಿ ಯಾವ ರೀತಿ ತ್ಯಾಜ್ಯಗಳನ್ನು, ಕಸಗಳನ್ನು ಎಸೆಯಲಾಗಿದೆ ಅಂತಂದರೆ, ಮಾರ್ಕೆಟ್ನಲ್ಲಿ ಏನೆಲ್ಲ ತ್ಯಾಜ್ಯ ಉಳ್ಕೊಳ್ಳುತ್ತೋ, ಕಸ ಉಳ್ಕೊಳ್ಳುತ್ತೋ ಅದನ್ನೆಲ್ಲ ತೆಗೆದುಕೊಂಡು ಬಂದುಬಿಟ್ಟು ಇಲ್ಲಿ ಸರ್ವಿಸ್ ರೋಡಲ್ಲಿ ಹಾಕುವಂಥ ಕೆಲಸ ಆಗ್ತಾ ಇದೆ. ಇದರಿಂದ ಇಲ್ಲಿ ರಸ್ತೆ ಬದಿಯಲ್ಲಿ ಓಡಾಡುವಂಥವ್ರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವೇ ನೋಡಿ ಯಾವ ರೀತಿಯ ಕಸವನ್ನು ಇಲ್ಲಿ ಎಸೆಯಲಾಗಿದೆ, ಯಾವ್ಯಾವ ರೀತಿಯ ತ್ಯಾಜ್ಯಗಳನ್ನು ಎಸೆಯಲಾಗಿದೆ. ಅಂತರಸ್ನಳ್ಳಿಯ ಮಾರ್ಕೆಟ್ ಒಳಗಡೆ ಏನೆಲ್ಲ ಕಸ ಉಳಿಯುತ್ತೋ ಅದೆಲ್ಲ ಬಂದು ಸರ್ವಿಸ್ ರೋಡ್ನಲ್ಲಿ ಬೀಳ್ತಾ ಇದೆ. ಇದರಿಂದ ದಾರಿ ಹೋಕರಿಗಾಗಿರ್ಬೋದು, ಇಲ್ಲಿ ಗಾಡಿಗಳಲ್ಲಿ ಓಡಾಡುವಂಥವರಾಗಿರ್ಬೋದು, ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಈಗ ಒಬ್ಬರು ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್ ಬನ್ನಿ ಸರ್. ಇಲ್ಲಿ ಸರ್ ತಮ್ಮ ಹೆಸರು ಸರ್? ನರಸಿಂಹಮೂರ್ತಿ ಅಂತ ಹೇಳ್ಬಿಡಿ ಸರ್. ಯಾಕೆ ಸರ್ ಇಲ್ಲಿ ಇಷ್ಟೊಂದು ಕಸ ಎಲ್ಬಿಟ್ಟು ಇಲ್ಲಿ ಯಾರು ಪಾಲಿಕೆಯವರು ಕಸ ಎತ್ತೋದಕ್ಕೆ ಬರ್ತಾರೆ? ಇಲ್ಲ ನಮ್ಮ ಪಾಲಿಕೆಯರಿಗೆ ಅದೆಲ್ಲ ಬೇಕಿಲ್ಲ. ಈಗ ಮಂತ್ ಎಂಡು ರಿಕವರಿ ಮಾಡ್ಕೊಂಡ್ರೆ ಸಾಕಷ್ಟೇ. ಈಗ ಇಯರ್ ಎಂಡ್ ಅಲ್ವಾ, ಕಂದಾಯ ಪಂದಾಯ ವಸೂಲಿ ಮಾಡ್ಕೊಂಡ್ರೆ ಸಾಕು. ಕಸ ಪಾಸಲ್ಲಿ ಅವ್ರಿಗೇನು ಬೇಕು? ಅವ್ರ ಮನೆ ಸುತ್ತ ಅಕ್ಕಪಕ್ಕ ಚೆನ್ನಾಗಿದ್ರೆ ಸಾಕು. ನಮ್ಮ MLA ಮನೆ ಹತ್ರ ಚೆನ್ನಾಗಿದೆ, ನಮ್ಮ ಕೌನ್ಸಿಲರ್ ಮಾತ್ರ ಚೆನ್ನಾಗಿರ್ತೈತೆ. ಅಷ್ಟು ಬಿಟ್ಟರೆ ಜನಸಾಮಾನ್ಯ ಎಲ್ಲೂ ಇಲ್ಲ. ಇಷ್ಟೊಂದು ಕಸ ಬಿದ್ದಿದ್ರು ಇಲ್ಲಿ ಮಹಾನಗರ ಪಾಲಿಕೆ ಅದು ಗೊತ್ತೇ ಇಲ್ಲ ಅವ್ರಿಗೆ, ಗೊತ್ತೇ ಇಲ್ಲ ಅದು. ಅವ್ರ ಮನೆ ಸುತ್ತ ಇದ್ರೆ ಗೊತ್ತಿರುತ್ತೆ ಅಷ್ಟೇ. ಅಂತರಸ್ನಳ್ಳಿ ನೋಡಿದ್ರೆ ತುಮಕೂರಲ್ಲಿ ಅತಿ ದೊಡ್ಡ ಮಾರುಕಟ್ಟೆ, ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಮಾರುಕಟ್ಟೆ, ಹೈವೇ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಇದೆ, ಏನಿದ್ರು ಅಷ್ಟೇ. ಆದ್ರೆ ನೋಡಿದ್ರೆ ರೋಡ್ ಪಕ್ಕ ಈ ರೀತಿ ಇಲ್ಲಿ ಯಾವ MP MLAಗಳ ಮನೆಗಳಿಲ್ಲ. ಆಮೇಲೆ ನಮ್ಮ ನಗರ ಪಾಲಿಕೆಯವ್ರ ಆಯುಕ್ತರ ಮನೆ ಆ ಥರ ಯಾವ ಮನೆಗಳಿಲ್ಲ. ಆಮೇಲೆ ನಮ್ಮ ಕೌನ್ಸಿಲ್ ಮನೆಗಳು ಏರಿಯಾ ಯಾವ ಇಲ್ಲ. ಸೊ ಹಂಗಾಗಿ ಅದೇನು ಕಣ್ಣಿಗೆ ಕಾಣಲ್ಲ ಇದು. ಯಾರೋ ನಮ್ಮ IAS ಆಫೀಸರ್ ಮನೆಗಳು ಆ ಥರ ಇದ್ದರೆ ಡೈಲಿ ಕಾರಲ್ಲಿ ಓಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾರು ಇಲ್ವಲ್ಲ, ಗೊತ್ತಾಗಲ್ಲ, ಕಾಣಲ್ಲ ಅಷ್ಟೇ. ಅದಕ್ಕೆ ಎತ್ತಲ್ಲ ಇಲ್ಲಿ. ಸೊ ಇವ್ರು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ಆಯುಕ್ತರ ಮನೆ ಇಲ್ಲ, ಯಾವುದೇ IAS ಅಧಿಕಾರಿಗಳ ಮನೆ ಇಲ್ಲ. ಆದ್ದರಿಂದ ನಾವು ಓಡಾಡುವಂಥ ರಸ್ತೆಗಳು ಈ ರೀತಿ ಇದೆ, ಅವರು ಓಡಾಡುವಂಥ ರಸ್ತೆಗಳು, ಮನೆಗಳು ಎಲ್ಲವೂ ಸ್ವಚ್ಛವಾಗಿಯೇ ಇದೆ. ಅವರೇನಾದರೂ ಮನೆ ಅಕ್ಕಪಕ್ಕದಲ್ಲಿ ಈ ರೀತಿ ಬಿದ್ದಿದ್ರೆ ಅವರು ಸ್ವಚ್ಛ ಮಾಡ್ಕೊಳ್ತಾ ಇದ್ರು. ಆದರೆ ಇಲ್ಲಿ ನಾವು ಕಂದಾಯ ಏನಿದೆ, ಕಂದಾಯ ವಸೂಲಿ ಮಾಡೋದಕ್ಕೆ ಅಂಗಡಿ ಮಳಿಗೆಯಲ್ಲಿ ನಾವೇನು ಸುಂಕ ಕೊಡಬೇಕು ಅದನ್ನು ವಸೂಲಿ ಮಾಡೋದಕ್ಕೆ ಮಾತ್ರ ಬರ್ತಾರೆ. ಇವಾಗೇನು ವ್ಯಾವಹಾರಿಕ
ವ್ಯವಹಾರಿಕ ವರ್ಷ ಮುಗಿತಾ ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿರೋ ಹಣವನ್ನು ರಿಕವರಿ ಮಾಡೋದಕ್ಕೆ ಮಾತ್ರ ಬರ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಕಸವನ್ನು ಎತ್ತೋದಕ್ಕೆ ಬರ್ತಾ ಇಲ್ಲ. ಇಲ್ಲಿ ನಮಗೆ ಕಸದಿಂದ ತುಂಬ ತೊಂದರೆ ಆಗ್ತಾ ಇದೆ. ನೋಡಿದ್ರೆ ಪಕ್ಕದಲ್ಲಿ ದೊಡ್ಡ ಹೈವೇ ಇದೆ, ಈ ಕಡೆ ನೋಡಿದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆದರೆ ಅತಿ ದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆ ತುಮಕೂರಲ್ಲಿ ಅಂತಂದರೆ ಅಂತರಸ್ನಹಳ್ಳಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಆದರೆ ಅಂತರಸ್ನಹಳ್ಳಿಯಲ್ಲಿ ಈ ರೀತಿಯ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೀವು ಇದೊಂದೇ ಅಲ್ಲ, ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ಅವ್ರು ಹೇಳ್ದಂಗೆ ಎಲ್ಲ ಒಂದು ಕಡೆ ನಮಗೂ ಕೂಡ ಅನಿಸುತ್ತೆ, ಅಧಿಕಾರಿಗಳ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಈ ರೀತಿ ಕಸ ಇದ್ದಿದ್ರೆ ಅವ್ರು ಸಹಿಸ್ಕೊಳ್ತಿದ್ರ ಅಂತ. ನಾವಿಲ್ಲಿ ನಿಂತ್ಕೊಂಡು ವಾಕ್ಥ್ರೂ ಮಾಡ್ತಾ ಇರೋದಕ್ಕೂ ಕೂಡ ನಮಗೂ ಮೂಗು ಮುಚ್ಕೊಂಡು ವಾಕ್ಥ್ರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಸ್ಮೆಲ್ ಇದೆ ಇಲ್ಲಿ. ಆದರೆ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿಮ್ಗೇನು ಸುಂಕ ಬರಬೇಕು ಅವರಿಂದ ಸುಂಕ ಎತ್ಕೊಳ್ತೀರಿ, ಅದಾದಮೇಲೆ ಅವರಿಂದ ಕಂದಾಯ ಬರಬೇಕು ಕಂದಾಯ ತೆಗೆದುಕೊಳ್ತೀರಿ. ಅದೇ ರೀತಿ ನೀವು ಬಂದ್ಬಿಟ್ಟು ಯಾಕೆ ಇಲ್ಲಿ ಕಸವನ್ನು ತೆರವು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇರೋದು. ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ ನಮಗೆ. ಒಂದು ಕಡೆ ಮಾತ್ರ ಬಿದ್ದಿರುವಂಥದ್ದಲ್ಲ, ಎಲ್ಲ ಕಡೆ ನೀವೇನು ಸರ್ವಿಸ್ ರೋಡ್ ನೋಡ್ತಾ ಇದ್ರೆ ಎಲ್ಲಿಂದ ಎಲ್ಲಿ ಗಂಟ ನೋಡಿದ್ರೂ ಸಹ ನಮಗೆ ಕಾಣಿಸೋದು ಕಸ 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 ಬಿಟ್ಟರೆ ಬೇರೇನು ಕಾಣಿಸೋದಿಲ್ಲ. ಒಳಗಡೆ ಏನೇನು ಕಸ ಬೀಳ್ತಾರೆ ಅವ್ರು ಹೇಳ್ತಾ ಇದ್ರು, ಆಚೆ ಮಾತ್ರ ಅಲ್ಲ ಸರ್, ಒಳಗಡೆ ಕಸ ಇತ್ತೋದಕ್ಕೂ ಕೂಡ ಬರೋದಿಲ್ಲ, ಯಾವಾಗಲಾದ್ರು ಹೇಳಿದ್ರೆ ಮಾತ್ರ ಬರ್ತಾರೆ. ಈ ರೀತಿ ಪರಿಸ್ಥಿತಿ ಯಾಕೆ? ನೋಡಿದ್ರೆ ಅತಿ ದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆ ತುಮಕೂರಲ್ಲಿರುವಂಥದ್ದು, ಮಹಾನಗರ ಪಾಲಿಕೆಯ ಅಂಡರಲ್ಲಿ ಬರುವಂಥದ್ದು, ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಜನಗಳು ಬರ್ತಾರೆ. ಜಿಲ್ಲೆಗೆ ಇದೊಂದು ನಾವು ನೋಡಿದ್ರೆ ಹೇಳ್ತೀವಿ ಸ್ಮಾರ್ಟ್ ಸಿಟಿ ತುಮಕೂರು ಆಗ್ತಾ ಇದೆ. ನಮ್ಮದು ಸ್ಮಾರ್ಟ್ ಸಿಟಿ ತುಮಕೂರು ಇದೆ, ಸ್ವಚ್ಛ ನಗರ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಒಂದು ಕಡೆ ಸ್ವಚ್ಛ ನಗರದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಅಸ್ವಚ್ಛತೆ ತಾಂಡವವಾಡ್ತಾ ಇದೆಯಾ ಅಂತ ನಮ್ಗನ್ಸೋದು. ದೃಶ್ಯಗಳಲ್ಲಿ ನೋಡಿ ನೀವೇ, ಇದೊಂದೇ ಅಲ್ಲ, ಎಷ್ಟು ದೊಡ್ಡ ದೊಡ್ಡ ಕಸದ ರಾಶಿಯೇ ಬಿದ್ದಿರುವಂಥದ್ದು ಇಲ್ಲಿ. ಬರೀ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೇ ನೋಡಿ, ಒಂದು ಕಡೆ ಎರಡು ಕಡೆ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಅತಿ ದೊಡ್ಡ ದೊಡ್ಡ ಕಸದ ರಾಶಿಯೇ ಬಿದ್ದಿರುವಂಥದ್ದು. ಎಲ್ಲೋ ಸ್ವಚ್ಛ ನಗರಿ ತುಮಕೂರು ಅಸ್ವಚ್ಛತೆ ಕಡೆ ಸಾಗ್ತಾ ಇದೆಯಾ? ಈ ರೀತಿ ಕಸಗಳು ಬಿದ್ದಿರೋದ್ರಿಂದ ಇಲ್ಲಿ ಓಡಾಡುವಂಥವ್ರಿಗೆ ರೋಗ ರುಜಿನಗಳ ತಾಪತ್ರೆ ಕೂಡ ಹೆಚ್ಚಾಗ್ತಾ ಇದೆ. ನಮಗೆ ಸಾಂಕ್ರಾಮಿಕ ರೋಗಗಳು ಹರಡ್ಬೋದಾ ಅನ್ನೋ ಭೀತಿಯಲ್ಲಿ ಸಹ ಅವರಿರುವಂಥದ್ದು. ಇಲ್ಲಿ ಒಳಗಡೆ ಏನೇನು ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣುಗಳನ್ನು ತೆಗೆದುಕೊಂಡು ಬಂದಂಥ ಪೇಪರ್ಗಳಾಗಿರ್ಬೋದು, ಎಲ್ಲವೂ ಸಹ ಬಂದು ಆಚೆ ಬೀಳ್ತಾ ಇರೋದು. ಯಾಕೋಸ್ಕರ ಆಚೆ ಬೀಳುತ್ತೆ ಅಂದರೆ ಒಳಗಡೆಯೂ ಸಹ ಕಸವನ್ನು ಎತ್ತುತ್ತಾ ಇಲ್ಲ. ಅದರಿಂದ ಅಲ್ಲಿ ಇದ್ದರೆ ಅಲ್ಲೇ ಬಂದು ನಮಗೆ ಸ್ಮೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಆಚೆ ಆಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥವ್ರು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು. ಸುಮ್ಮನೆ ಇದು ನಮ್ಮ ದೊಡ್ಡ ಮಾರುಕಟ್ಟೆ ಅಂತ ಹೇಳ್ಕೊಂಡು ನಮ್ಮ ಜಿಲ್ಲೆಯಲ್ಲಿರೋ ಮಾರುಕಟ್ಟೆಯನ್ನು ಸ್ವಚ್ಛ ನಗರ ಸ್ಮಾರ್ಟ್ ಸಿಟಿ ತುಮಕೂರನ್ನು ನಾವೇ ಒಂದು ಕಡೆ ಅಸ್ವಚ್ಛತೆ ಕಡೆ ಸಾಗಿಸ್ತಾ ಇದ್ವು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ನಾವು ಕೇಳ್ಕೊಳ್ಳೋದಿಷ್ಟೇ ಪ್ರಜಾಶಕ್ತಿ ಟಿವಿ ಕಡೆಯಿಂದ, ಸ್ವಚ್ಛ ನಗರ ಸ್ಮಾರ್ಟ್ ಸಿಟಿ ಅಂತ ನಾವು ಬಾಯಲ್ಲಿ ಹೇಳೋದಷ್ಟೇ ಅಲ್ಲದೆ ಸ್ವಚ್ಛ ನಗರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಸ್ಮಾರ್ಟ್ ಸಿಟಿಯನ್ನು ಸ್ಮಾರ್ಟಾಗಿ ಇಟ್ಕೊಳ್ಬೇಕು. ಅತಿ ದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸ್ನಹಳ್ಳಿಯ ಮಾರ್ಕೆಟ್ ಪಕ್ಕದಲ್ಲಿಯೇ ಈ ರೀತಿ ಕಸ ಬಿದ್ದಿದ್ರೂ ಸಹ ಯಾವುದೇ ಅಧಿಕಾರಿಗಳು ಏನಕ್ಕೋಸ್ಕರ ಇಲ್ಲಿ ಈ ಕಸವನ್ನು ತೆರವು ಮಾಡ್ತಾ ಇಲ್ಲ, ಇಲ್ಲಿಗೆ ನಿಮ್ಮ ಸ್ವೀಪರ್ಸ್ನ ಯಾಕೆ ಕಳಿಸಿ ಇಲ್ಲಿ ಸ್ವಚ್ಛಗೊಳಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಾವು ಕೇಳ್ಕೊಳ್ಳೋದಿಷ್ಟೇ ನಿಮಗೆ. ನೋಡಿ, ಎಲ್ಲಿ ಬೇಕಲ್ಲಿ ಕಸ ಬಿದ್ದಿರೋದ್ರಿಂದ ನಾಯಿಗಳು ಕೂಡ ಅಲ್ಲಲ್ಲೇ ಓಡಾಡ್ತಾ ಇರ್ತವೆ. ನಾಯಿಗಳು ಬಂದೆಲ್ಲ ಕೀಳೋಂಥದ್ದಾಗಿರ್ಬೋದು, ಎಲ್ಲಂದ್ರಲ್ಲಿ ಮೂತ್ರ ವಿಸರ್ಜನೆ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯ ಶೋಚನೀಯ ಸ್ಥಿತಿಗೆ ನಮ್ಮ ತುಮಕೂರು ತಲುಪೋದು ಬೇಡ. ಸ್ವಚ್ಛ ನಗರ ಅಂತ ಹೇಳ್ಕೊಳ್ತಾ ಇದ್ದೀವಿ, ಸ್ವಚ್ಛವಾಗಿರಲಿ, ಸ್ಮಾರ್ಟ್ ಸಿಟಿ ಆಗಿರಲಿ. ಇದ್ರ ಬಗ್ಗೆ ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸ್ವಚ್ಛ ನಗರದಲ್ಲಿರುವಂತಹ ಸ್ಮಾರ್ಟ್ ಸಿಟಿಯಲ್ಲಿರುವಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಸವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಬರುವಂತಹ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಇನ್ನು ಪಾಲಿಕೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಂದಾಯ ವಸೂಲಿಗೆ ಬರ್ತಾರೆ. ಕಂದಾಯ ಕಟ್ಟಲಿಲ್ಲ ಅಂದ್ರೆ ವ್ಯಾಪಾರಸ್ಥರಿಗೆ ನೋಟಿಸ್ ಕೊಟ್ಟು ಹೆದರಿಸ್ತಾರೆ. ಇಷ್ಟೆಲ್ಲ ಮಾಡುವ ಪಾಲಿಕೆ ಮಾರುಕಟ್ಟೆಯಲ್ಲಿ ಕಸದ ನಿರ್ವಹಣೆ ಮಾಡಲು ಮಾತ್ರ ಹಿಂದೇಟಾಗ್ತಾ ಇರೋದು ಬೇಸರದ ಸಂಗತಿಯಾಗಿದೆ. ನಗರದಲ್ಲಿ ಕಸದ ಸಮಸ್ಯೆ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ವರದಿ ಮಾಡ್ತಾನೆ ಬಂದಿದೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಮಾರುಕಟ್ಟೆ ಬಳಿ ಇರೋ ಕಸದ ಸಮಸ್ಯೆಗೆ ಮುಕ್ತಿ ಕೊಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.